ರಾಜ್ಯ ಸರ್ಕಾರದಲ್ಲಿ ಇನ್ನೂ ಕೂಡ ಸಚಿವ ಸಂಪುಟ ಕಸರತ್ತು ಮುಗಿತಾ ಇಲ್ಲ. ಸಚಿವ ಸಂಪುಟ ಸೇರುವುದಕ್ಕೆ 3-4 ಶಾಸಕರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನಕ್ಕೆ ಸಿದ್ದರಾಮಯ್ಯ ಒತ್ತಡವನ್ನ ಹಾಕ್ತಿದ್ದಾರಂತೆ. ಶಾಸಕ ಎಂ ಕೃಷ್ಣಪ್ಪ ಪರ ಒಲವನ್ನ ಹೊಂದಿದ್ದಾರೆ. ಇನ್ನು ಕೆಲವು ನಾಯಕರುಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ರಿಂದಲೂ ಕೂಡ ಕೆಲವು ಹೆಸರನ್ನ ಶಿಫಾರಸು ಮಾಡುವ ಸಾಧ್ಯತೆ ಇದೆ. ತಮ್ಮ ಆಪ್ತ ವಲಯದ ಕೆಲ ಶಾಸಕರಿಗಾಗಿ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದ ಕಸರತ್ತಿದೆಯಲ್ಲ, ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದು ಅಷ್ಟು ಈಸಿ ಅಲ್ಲ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ನೋಡಿ. ಈಗ ಸಚಿವ ಸಂಪುಟ ಸೇರೋದಕ್ಕೆ ಈಗ 3-4 ಶಾಸಕರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಮಹಿಳಾ ಮೀಸಲಾತಿ ಒಬ್ಬರು ಮಹಿಳಾ ಸಚಿವರನ್ನ ಆಯ್ಕೆ ಮಾಡಬೇಕಾಗತ್ತೆ. ಇದರ ಮಧ್ಯದಲ್ಲಿ ಸಾಕಷ್ಟು ಮಂದಿ ದುಂಬಾಲು ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಬೆಂಬಲಿಗರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನಕ್ಕೆ ಸಿದ್ದರಾಮಯ್ಯ ಒತ್ತಡವನ್ನ ಹಾಕ್ತಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ಎಂ ಕೃಷ್ಣಪ್ಪ ಅವರ ಪರ ಒಲವನ್ನ ಕೆಲವು ನಾಯಕರು ತೋರಿಸ್ತಾ ಇದ್ದಾರಂತೆ. ಇನ್ನು ಡಿಕೆ ಶಿವಕುಮಾರ್ರಿಂದಲೂ ಕೂಡ ಕೆಲವು ಹೆಸರುಗಳು ಶಿಫಾರಸ್ ಆಗ್ತಾ ಇದೆ. ತಮ್ಮ ಆಪ್ತ ವಲಯದ ಕೆಲ ಶಾಸಕರಿಗಾಗಿ ಡಿಕೆ ಶಿವಕುಮಾರ್ ಒಂದಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಪಡೆದ್ರೆ ಎಸ್ಟಿ ಸಮುದಾಯಕ್ಕೆ ಮಂತ್ರಿಯನ್ನ ಕೊಡಬೇಕಾಗತ್ತೆ. ಎಸ್ಟಿ ಸಮುದಾಯಕ್ಕೆ ಮಂತ್ರಿ ನೀಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅನ್ನಪೂರ್ಣ ತುಕಾರಾಂ, ಕಂಪ್ಲಿ ಗಣೇಶ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ನಿರ್ಧಾರ ಸಿಗ್ತಾ ಇಲ್ಲ. ಕುತೂಹಲವನ್ನ ಮೂಡಿಸ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಪ್ರವಾಸ, ಇವತ್ತು ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ ಅಂತ ಹೇಳಲಾಗಿತ್ತು. ಇವತ್ತು ಭೇಟಿ ಮಾಡಿ ನಾಗೇಂದ್ರ ಅವರ ರಾಜೀನಾಮೆ ಕುರಿತು ಕೂಡ ವರಿಷ್ಠರ ಮುಂದೆ ಇಡ್ತಾರೆ. ಅದರ ಜೊತೆಯಲ್ಲಿ ಮತ್ತಷ್ಟು ಶಾಸಕರುಗಳು ಸಚಿವರುಗಳು ಕೂಡ ಒತ್ತಡವನ್ನು ಹಾಕ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಈ ಬಾರಿ ಇನ್ನೊಂದಷ್ಟು ಮಂದಿಗೆ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಮಹಿಳಾ ಮೀಸಲಾತಿಗೆ ಮಹಿಳೆಯರಲ್ಲಿ ಯಾರು ಈ ಬಾರಿ ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದು ಒಂದು ಕಡೆ ಕುತೂಹಲ ಆಗ್ತಾ ಇದೆ. ಅನ್ನಪೂರ್ಣ ತುಕಾರಾಂ ಮತ್ತು ಕಂಪ್ಲಿ ಗಣೇಶ್ ಅವರ ಹೆಸರು ಒಂದು ಕಡೆ ಕೇಳಿ ಬರ್ತಾ ಇದೆ. ಜೊತೆಗೆ ಗಾಯತ್ರಿ ಶಾಂತೇಗೌಡ ಬಗ್ಗೆ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿಲುವು ಸಿಗ್ತಾ ಇಲ್ಲ. ಇವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಅಷ್ಟೇ. ಸೊ ಹಾಗಾಗಿ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಬ್ಯಾಟ್ ಬೀಸ್ತಾರೆ ಅಂತ ಹೇಳಿ ಇವತ್ತು ವರಿಷ್ಠರ ಜೊತೆ ಮಾತುಕತೆಯನ್ನು ಮಾಡಿ ಇದನ್ನು ಫೈನಲ್ ಮಾಡ್ಕೊಂಡು ಬರ್ತಾರೆ. ಒಟ್ಟಾರೆಯಾಗಿ ನಾಳೆ ಅಂತೂ ಏನಾದರೂ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದೇ ಆದರೆ ಯಾರನ್ನ ಈ ಒಂದು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ.